ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯ ಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗ್. 1 ವೀಕ್ ಮುಂಚೆನೇ ವಿಡಿಯೋ ಮಾಡಿದ್ದೀನಿ ನಾನು. ಅದಾದಮೇಲೆ ವಿಡಿಯೋ ಮಾಡಲೇ ಇಲ್ಲ. ಶಾರ್ಟ್ಸ್ ಸ್ವಲ್ಪ ಅಪ್ಲೋಡ್ ಮಾಡ್ತಾಯಿದ್ದೆ. ಗೊತ್ತಿಲ್ಲ, ತುಂಬಾ ಆರಾಮಿರಲಿಲ್ಲ. ರೀಸೆಂಟಾಗಿ ಸ್ವಲ್ಪ ಕೋಲ್ಡ್ ಆಯಿತು, ಹಾಗೆ ಫೀವರ್ ಇತ್ತು, ಹೆಡೇಕ್ ಇತ್ತು. ಮೇ ಬಿ ಅಂದರೆ ನಾವು ತುಂಬ ಜನರೊಟ್ಟಿಗೆ ಮೆಡಿಕಲಲ್ಲಿ ಮಿಂಗಲ್ ಆಗ್ತೀವಿ. ಅಲ್ಲಿ ಮೆಡಿಸಿನ್ಸ್ ಕೊಡೋವಾಗಲೂ ಹಾಗೆ ಮಾಸ್ಕ್ ಹಾಕಬಹುದು, ಬಟ್ ಎಷ್ಟೊತ್ತಂತ ಮಾಸ್ಕ್ ಹಾಕ್ಬೋದಲ್ವ ನಾವು. ಕಷ್ಟ ಆಗುತ್ತೆ ಸ್ವಲ್ಪ. ನನಗಂತೂ ಸಫೋಕೇಟ್, ನಿಜವಾಗ್ಲೂ ನನಗೆ ತುಂಬಾ ಕಷ್ಟ ಆಗುತ್ತೆ ಮಾಸ್ಕ್ ಹಾಕಿದರೆ ವರ್ಕ್ ಮಾಡಲಿಕ್ಕೆ. ಬಟ್ ಅಂದರೆ ಹಾಕಲೇಬೇಕು ಅಂತಂದರೆ ಹಾಕಲೇಬೇಕು ಅಲ್ವಾ, ರೂಲ್ಸ್ ಇಸ್ ರೂಲ್ಸ್. ಬಟ್ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಇವಾಗ. ಹಾಗೆಲ್ಲ ನನ್ನ ಮನೆಯವ್ರು ಹೇಳ್ತಾನೆ ಇರ್ತಾರೆ, ಮಾಸ್ಕ್ ಹಾಕ್ಕೊಂಡೇ ವರ್ಕ್ ಮಾಡು, ಇಲ್ಲ ಅಂತಂದರೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ಇಮ್ಯೂನ್ ಪವರ್ ಲೋ ಇರುವಾಗ ಇನ್ಫೆಕ್ಟ್ ಆಗ್ತೀಯ ನೀನು ಅಂತ ಹೇಳಿ. ಬಟ್ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ. ಮಾಡಬೇಡಿ ಯಾರು, ಯಾಕಂತಂದ್ರೆ ಅವರು ನಿಮ್ಮ ಮೇಲೆ ಕೇರಲ್ಲೇ ಅಲ್ವಾ ಹೇಳ್ತಾ ಇರೋದು. ಸೊ ಮಾತಾಡ್ಲಿಕ್ಕೆ ಬಂದಿರೋ ಟಾಪಿಕ್ ಏನು ಅಂತಂದರೆ ವೆಯ್ಟ್ ಗೇನ್ ಹೇಗಾಗೋದು ಅಂತ ಹೇಳಿ. ನಾನು ತುಂಬ ಸಪೂರನೇ ಇದ್ದೆ. ಇವಾಗ ಆಲ್ಮೋಸ್ಟ್ ಟಿಲ್ 11th ತನಕ ನಾನು ಸಪೂರ ಇದ್ದೆ, ಅಂದರೆ ತೆಳ್ಳ ಇದ್ದೆ. ಆಲ್ಮೋಸ್ಟ್ 2008 or 2007 ತನಕ ನಾನು ತುಂಬ ತೆಳ್ಳ ಇದ್ದೆ. ನನಗೆ ಗೊತ್ತಿಲ್ಲ ನಂದು ವೆಯ್ಟ್ ಗೇನ್ ಹೇಗೆ ಆಯಿತು ಅಂತ ಹೇಳಿ. ಬಟ್ ಏನೆಲ್ಲ ಆ ಟೈಮಲ್ಲಿ ತಿಂದಿದ್ದೀನಲ್ವಾ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು. ಸೊ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮಕ್ಕಳಿಗೂ ಈ ಥರ ಮಾಡಿದರೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ನನ್ನ ಅಮ್ಮ ಏನು ತುಂಬ ದಪ್ಪ ಇಲ್ಲ, ಅಪ್ಪನೂ ಅಷ್ಟೇನು ದಪ್ಪ ಇಲ್ಲ, ಓಕೆ ನಾರ್ಮಲಲ್ಲಿದ್ದಾರೆ. ಸೊ ಅದು ಹೆರಿಡಿಟಿನೂ ಬಂದಿರುತ್ತೆ ಒಂದೊಂದು ಸತಿ ಮಕ್ಕಳಿಗೆ. ಬಟ್ ನೋಡಿ, ನೀವು ಯಾವತ್ತೂ ಹಾಗೆ ವೆಯ್ಟ್ ಗೇನ್ ಮಾಡಬೇಕು ಅಂತಂದರೆ ಯಾವತ್ತೂ ನೀವು ಜಂಕ್ ಫುಡ್ ಕೊಟ್ಟು ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಮಕ್ಕಳನ್ನು ನೀವೇ ತಗೊಂಡು ಹೋಗಿ ಅನ್ಹೆಲ್ತ್ ಆಗೋ ಥರ ನೀವು ಮಾಡ್ತಾ ಇದ್ದೀರಾ. ಅನ್ಹೆಲ್ದಿಯಾಗಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಅರ್ಥ. ಒಬ್ಬಳು ಮೆಡಿಕಲ್ ಓನರ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಏನು ನಮ್ಮದು ಏನು ಹೇಳ್ತೀರಿ, ಬಾಡಿ ವಿಷಯದಲ್ಲಿ, ಹಾಗೆ ಹೇಗೆ ನಮಗೆ ಮೆಟಬಾಲಿಸಮ್ ಆಗುತ್ತೆ, ಎಲ್ಲದರ ವಿಷಯದಲ್ಲಿ ಯಾವ ಥರ ನಾಲೆಜ್ ಇದೆಯಲ್ವಾ, ಅದನ್ನು ನಾನು ನಿಮ್ಮ ಜೊತೆ ಇವತ್ತೊಂದು ಸಣ್ಣದಾಗಿ ಶೇರ್ ಮಾಡ್ಕೋತೀನಿ. ಕಡೆ ತನಕನೂ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಲೈಕ್ ಆದರೆ ಈ ವಿಡಿಯೋ ಆಯಿತಾ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋವಂಥದ್ದು ಏನು ಅಂತಂದರೆ, ಫುಡ್ ಅಂತಂದರೆ ಏನು, ಫಸ್ಟ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಫುಡ್ ಈಸ್ ವಾಟ್ ಈಸ್ ಫುಡ್. ಓಕೆ, ಏನು ಅಂತಂದರೆ ಇವಾಗ ನೀವು ಫುಡ್ ಅಂತ ಹೇಳಿ ಎಲ್ಲನೂ ತಿಂತೀರಾ, ಬಟ್ ಯು ಶುಡ್ ನೋ ವಾಟ್ ಈಸ್ ದ ಕಂಟೆಂಟ್ ಈಸ್ ದೇರ್ ಇನ್ ದ್ಯಾಟ್ ಫುಡ್, ಆಯಿತಾ. ಇವಾಗ ನೀವು ಬೆಳಿಗ್ಗೆ ಹೇಳ್ತೀರಾ, ದೋಸೆ ಮಾಡ್ಕೊಂಡು ತಿಂತೀರಾ. ಅಂದರೆ ಈಚೆ ನಾವು ಕರಾವಳಿ ಭಾಗದಲ್ಲಿ ದೋಸೆ, ಇಡ್ಲಿ, ಪಡ್ಡು ಈ ಥರ ಎಲ್ಲ ಮಾಡ್ಕೊಂಡು ತಿಂತೀವಿ. ಬಟ್ ದಟ್ ವಿ ಶುಡ್ ನೋ, ಲೈಕ್ ಯಾವುದು ತಿಂದರೆ ನಮಗೆ ಒಳ್ಳೆಯದು, ಯಾವುದು ತಿಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅದನ್ನು ಇನ್ಡೆಪ್ತಾಗಿ ನೋಡಿಕೊಂಡು ನಾವು ತಿನ್ನಬೇಕಾಗತ್ತೆ. ಒಂದನೇದು ಪಾಯಿಂಟ್ ಏನು ಅಂತಂದರೆ, ಸಿಂಪ್ಲಿ ತಿನ್ನಬೇಕು ಅನ್ನೋದಕ್ಕೆ ತಿನ್ನೋದಲ್ಲ. ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಕೆಲವಷ್ಟು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿಕೊಂಡು ತಿನ್ನಬೇಕು. ಏನು ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಏನು ಅಂತಂದರೆ, ಕರೆಕ್ಟಾಗಿ ಮಕ್ಕಳಿಗೆ ಏನು ಬೇಕು ನೋಡಿ. ಎಷ್ಟೋ ಜನರಿಗೆ ಅದೊಂದು ಪ್ರಾಬ್ಲಮ್ ಇದೆ, ಮಕ್ಕಳು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ನಾವು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಹೇಳೋ ಅಂಥದ್ದು. ಬಟ್ ಇದು ಒಂದು ನಂದು ಫ್ರೆಂಡಿದು ರಿಕ್ವೆಸ್ಟ್, ವೆಯ್ಟ್ ಗೇನ್ ವಿಡಿಯೋ ಮಾಡು, ನನಗೆ ಅರ್ಜೆಂಟಾಗಿ ಬೇಕು ಅಂತ. ಬಟ್ ಸಾರಿ, ನಂದು ಸ್ವಲ್ಪ ಡಿಲೇ ಆಯಿತು, ಯಾಕಂತಂದರೆ ನನಗೂ ಆರಾಮಿರಲಿಲ್ಲ, ಅವಳಿಗೂ ಗೊತ್ತಿತ್ತು. ಆ್ಯಕ್ಚುಲಿ ಏನು ಅಂತಂದರೆ, ಅವಳಿಗೆ ಡೈರೆಕ್ಟಾಗಿ ನನಗೆ ಕಾಲಲ್ಲಿ ಕೇಳಬಹುದು, ಬಟ್ ಅವಳದೊಂದು ಆಸೆ, ನನಗೊಬ್ಬಳಿಗೆ ಬೇಡ, ಎಲ್ರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋನ ಮಾಡಿ ನೀನು ಶೇರ್ ಮಾಡು ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟಿರೋದಕ್ಕೆ. ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ, ಇವಾಗ ನಾನು ಇನ್ನೂ ಸ್ಟೆಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾನು ಆ ಎತ್ತರದ ಮಟ್ಟಿಗೆ ನಾನು ಬೆಳೀಲಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ, ಏನು ಅಂತಂದರೆ, ಇವಾಗ ನೀವು ಮಕ್ಕಳಿಗೆ ಫುಡ್ ಕೊಡ್ತೀರಾ, ಫುಡ್ ಕೊಡೋದನ್ನು ನೀವು ಕರೆಕ್ಟಾಗಿ ನೀವು ಪೇರೆಂಟ್ಸ ನಿಮಗೆ ತಗೊಳ್ಳುವಾಗಲೂ ಹಾಗೆ ಕರೆಕ್ಟಾಗಿ ಮೆಷರ್ ಮಾಡಿ ತಗೊಳ್ಳಿ. ಯಾವ ಥರ ಅಂತಂದರೆ, ನಿಮ್ಮದು ಮಾರ್ನಿಂಗ್ ಫುಡ್ಡಲ್ಲಿ ಪ್ರೋಟೀನ್ ಇರಬೇಕು, ಓಕೆ. ಹಾಗೆ ಫುಲ್ ಫ್ಯಾಟ್ ಮಿಲ್ಕ್ ತಗೊಳ್ಳಿ, ಅದು
ತುಂಬಾ ಒಳ್ಳೆಯದು ಹೆಲ್ತಿಗೆ. ಯಾರು ತೆಳ್ಳ ಇದ್ದೀರಾ ಅವರು ಮತ್ತು ದಪ್ಪ ಇರೋರಿಗೆ ನಾನು ಸ್ಲಿಮ್ ಹೇಗಾಗೋದು ಅಂತಲೂ ಹೇಳ್ತೀನಿ. ಯಾಕಂತಂದರೆ ನಾನು ಆಲ್ಮೋಸ್ಟ್ 1.5 ಮಂತ್ ಮುಂಚೆ 66 kgs ಇದ್ದೆ. ಇವಾಗ 1.5 ಮಂತ್ ಆಯಿತು ನಾನು ಡಯಟ್ ಸ್ಟಾರ್ಟ್ ಮಾಡಿ. ಇವಾಗ ಸ್ವಲ್ಪ ಆರಾಮಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಫುಡ್ ತಿಂದಿದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ 4 kgs 1.5 ಮಂತಲ್ಲಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಅದರದ್ದು ವೀಡಿಯೋಸ್ ಬೇಕಿದ್ರೆ ಹೇಳಿ, ಖಂಡಿತವಾಗ್ಲೂ ನಾನು ಹಾಕ್ತೀನಿ. ಇವಾಗ ಆ್ಯಕ್ಚುಲಿ ಬೇಕಾಗಿರೋದು ಹೆಚ್ಚಿನವರಿಗೆ ವೆಯ್ಟ್ ಲಾಸ್ ಜರ್ನಿನೇ. ವೆಯ್ಟ್ ಗೇಯ್ನ್ ಹೇಗೆ ಆಗ್ತೇವೆ ಅಂತಂದರೆ ಸಿಂಪ್ಲಿ ಆಫೀಸಲ್ಲಿ ಕುತ್ಕೊಳ್ಳೋದು, ಮತ್ತು ಅಂದರೆ ಸಿಂಪ್ಲಿ ಕುತ್ಕೊಂಡು ವರ್ಕ್ ಮಾಡೋದು. ನಮಗೆ ಇವಾಗ ಯಾವುದೇ ಥರ ಬಾಡಿಗೆ ವ್ಯಾಯಾಮ ಇಲ್ಲ, ಮೀನ್ಸ್ ಎಕ್ಸಸೈಸ್ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಬಟ್ ವೆಯ್ಟ್ ಲಾಸ್ ಇರುವವರಿಗೂ ಪ್ರಾಬ್ಲಮ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನಿವತ್ತು ಕಂಪ್ಲೀಟಾಗಿ ಮಾತಾಡ್ಲಿಕ್ಕೆ ಬಂದಿರೋದು ವೆಯ್ಟ್ ಲಾಸ್ ಯಾಕೆ ಆಗ್ತಾ ಇದ್ದೀರಾ ಅಂತ ಹೇಳಿ. ನೀವು ಎಲ್ಲನೂ ತಿಂತಾ ಇದ್ದೀರಾ, ಸ್ಟಿಲ್ ನಿಮ್ಮದು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತಂದರೆ ಮೇಯ್ನ್ ರೀಸನ್ ಇರಬಹುದು, ನೀವು ಒಂದ್ಸತಿ ಬೆಟರ್ ನಿಮ್ಮದು ಬ್ಲಡ್ ಚೆಕಪ್ ಮಾಡಿಸಿ, ಥೈರಾಯ್ಡಿಸಮ್ ಇರಬಹುದು, ಓಕೆ, ಅಥವಾ ಬೇರೆ ಏನಾದರೂ ನಿಮ್ಮದು ಸಮಸ್ಯೆ ಇರ್ಬೋದು. ಮೇಯ್ನ್ ಪ್ರಾಬ್ಲಮ್ ಏನು ಅಂತ ನೀವು ಅದನ್ನು ನೀವು ಕನ್ಕ್ಲೂಷನಿಗೆ ಬನ್ನಿ, ನನಗಿಂಥ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ. ಓಕೆ, ಫೈನಲಿ ರಿಪೋರ್ಟ್ಸ್ ಆರ್ ಗುಡ್ ಅಂತ ಹೇಳಿದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಎಲ್ಲರ ರಿಪೋರ್ಟ್ ನಾರ್ಮಲೇ ಬರ್ತದೆ ಆಲ್ಮೋಸ್ಟ್. ಬಟ್ ಕೋಸ್ಟಲ್ ಬೆಲ್ಟ್ ಸ್ವಲ್ಪ ಥೈರಾಯ್ಡ್ ಇದೆ ನಾನು ನೋಡಿದ ಪ್ರಕಾರ. ಕೋಸ್ಟಲ್ ಬೆಲ್ಟಲ್ಲಿ ಯಾಕೆ ಈ ಥರ ಆಗ್ತದೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಡಾಕ್ಟರ್ಸ್ ನನ್ನ ಹತ್ರ ಶೇರ್ ಮಾಡಿದ ಪ್ರಕಾರ ದಟ್ ಈಸ್ ಬಿಕಾಸ್ ಆಫ್ ಅಯೋಡಿನ್ ಡೆಫಿಷಿಯನ್ಸಿ, ಕರೆಕ್ಟಾ. ಬಟ್ ನಾವಿಲ್ಲಿ ತುಂಬ ಫಿಶ್ ತಿಂತೀವಿ, ಹಾಗೆ ಒಣಮೀನು ತಿಂತೀವಿ. ಬಟ್ ಈಗ ಇಲ್ಲ, ಮೊದಲೆಲ್ಲ ಅದರಲ್ಲೇ ಊಟ ಮಾಡ್ತಿದ್ರು. ಮೊದಲಿನವ್ರಿಗೆ ಯಾವುದು ಪ್ರಾಬ್ಲಮ್ ಇರಲಿಲ್ಲ. ಈಗ ಒಂದೊಂದೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಅಂತೂ ನಿಜವಾಗ್ಲೂ ಆಗ್ತಾ ಇಲ್ಲ. ಸೊ ಇವಾಗ ನಾವು ಒಂದೊಂದಾಗಿ ಯಾವುದು ಫುಡ್ ನಾವು ತಗೊಳ್ಬೋದು ಅಂತ ಹೇಳಿ ನೋಡ್ಕೊಳ್ತಾ ಹೋಗೋಣ, ಆಯಿತಾ. ನಾನು ನಂದು ರೈಟ್ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತಾನೆ ಹೋಗ್ತೀನಿ ಯಾವ್ದು ಫುಡ್ ತಗೋಬೇಕು ಅಂತ ಹೇಳಿ. ಸೊ ಅದನ್ನು ನೀಟಾಗಿ ಅದೇ ಥರ ಫಾಲೋ ಮಾಡ್ತಾ ಹೋಗಿ 100% 2 ಮಂತ್ ಒಳಗಡೆ ನೀವು ಒಂದು 2 kgನಾದರೂ, ಕಡಿಮೆ ಅಂದರೆ 2 kg, ಇಲ್ಲಾಂದ್ರೆ 1 kgಯಿಂದ 2 kg ಆದರೂ ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು, ಆಯಿತಾ. ಬಟ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ನಾನು ಹೇಳೋದು ಅಷ್ಟೇ. ನೀವು ಊಟ ಬಡಿಸ್ಕೊಂಡ್ರೆ ಆ್ಯಕ್ಚುಲಿ ಹೇಗಿರಬೇಕು ಅಂತಂದರೆ, ನೀವು ಇಷ್ಟಪಟ್ಟು ಆ ಊಟ ಮಾಡಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ, ನನಗೆ ಗೊತ್ತಿದೆ, ನಾನು ನೋಡಿದ ಪ್ರಕಾರ ನಮ್ಮ ಮನೇಲೂ ಮಕ್ಕಳಿದ್ದಾರೆ, ಊಟ ಬಡಿಸ್ಕೊಂಡ್ರೆ ಬೇಕಾ ಬೇಡವಾ ಅಂತ ಹೇಳಿ ಊಟ ಮಾಡೋದು, ಅಥವಾ ಅವ್ರಿಗೆ ಇಷ್ಟನೇ ಇರಲ್ಲ ಅದನ್ನು ತಿನ್ನಲಿಕ್ಕೆ. ಆ ಥರ ಮಾಡಬೇಡಿ. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಏನು ಅಂತಂದರೆ, ಇವತ್ತು ಹೇರ್ ವಾಶ್ ಮಾಡಿ ಬಂದಿದ್ದೀನಿ, ಹಾಗಾಗಿ ಹೀಗೆ ಕೂತ್ಕೊಳ್ಬೇಕಾಗಿದೆ. ಸೊ ಮೇಯ್ನ್ಲಿ ನಾನು ಏನು ಹೇಳೋದಂತಂದರೆ, ನೀವು ಮಕ್ಕಳಿಗೆ ಏನೇ ಕೊಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳು ಅದನ್ನು ಇಷ್ಟಪಟ್ಟು ತಿನ್ನಬೇಕು, ಆಯಿತಾ. ನಿಮ್ಮ ಫೋರ್ಸಲ್ಲಿ, ಬೈ ಫೋರ್ಸಲ್ಲಿ ಅವರಿಗೆ ಏನೂ ಕೊಡ್ಲಿಕ್ಕೆ ಹೋಗಬೇಡಿ. ಮಕ್ಕಳು ಯಾವತ್ತೂ ಫುಡ್ಡನ್ನು ಇಷ್ಟಪಟ್ಟು ತಿಂತಾರೆ, ಅಂದರೆ ಜಂಕ್ ಅಂತ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆವಾಗ ನೀವು ಹೇಳಬೇಕು, ಹೇಳಬೇಕು, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಬಿಕಾಸ್ ನೋಡಿ, ಮನೇಲಿ ಮಾಡೋ ಫುಡ್ಡಿಗೂ ಹಾಗೆ ಹೊರಗಡೆದು ಜಂಕಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ, ಸೊ ದ್ಯಾಟ್ ದೇಯರ್ ಟೇಸ್ಟ್ ಬರ್ಡ್ಸ್ ವಿಲ್ ಗೆಟ್ ದಟ್ ಟೇಸ್ಟ್, ಗೊತ್ತಾಯ್ತಾ. ಸೊ ಅದರಿಂದ ಅವರಿಗೆ ಅದೇ ರುಚಿ ಆಗ್ತಾ ಹೋಗ್ತದೆ. ಓಕೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಬೆಳಿಗ್ಗೆ ಎದ್ದ ಕೂಡಲೇ ಪ್ರತಿಯೊಂದು ಮಗುವಿಗೂ ನಾನು ಹೇಳೋದು, ಅಥವಾ ದೊಡ್ಡವರೇ ಆಗಲಿ, ಹಿಂದಿನ ದಿವಸ ಆಲ್ಮಂಡ್ ಗೊತ್ತಿದೆಯಲ್ವಾ, ಬಾದಾಮಿ ಅಂತ ಹೇಳ್ತೀವಿ, ಆಲ್ಮಂಡನ್ನು ನೆನೆಸಿ ಬರೀ ಹೊಟ್ಟೆಗೆ ಕೊಡಿ. ಸೊ ಮಿನಿಮಮ್ 6 ಆಲ್ಮಂಡ್ಸ್. ಯಾರು ದಪ್ಪ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಇದರಿಂದ ಮಕ್ಕಳ ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ. ಯಾರು ದಪ್ಪ ಆಗಬೇಕಂತ ಇದ್ದೀರಾ ಅವ್ರದ್ದು ವೆಯ್ಟ್ ಗೇನೂ ಆಗುತ್ತೆ. ಒಂದು ಟಿಪ್, ಓಕೆ, ಸೋಕ್ಡ್ ಆಲ್ಮಂಡ ಆ್ಯಂಡ್ ಸೋಕ್ಡ್ ಚೆನ್ನ. ನೀವು ಕಾಬೂಲ್ ಚೆನ್ನ ಅಂತ ಹೇಳ್ತೀರಲ್ಲ, ವೈಟ್ ಕಲರ್ ಇರುತ್ತೆ, ಅದು ಆಗುತ್ತೆ. ಇಲ್ಲಾಂತಂದರೆ ಬ್ಲ್ಯಾಕ್ ಕಲರ್ ಚೆನ್ನನೂ ಆಗುತ್ತೆ. ಅದನ್ನು ನೀವು ಹಿಂದಿನ ದಿವಸ ಸೋಕ್ ಮಾಡಿ ಇಡಬೇಕು. ಇದು ಎರಡನ್ನು ಒಟ್ಟಿಗೆ ತಿನ್ನಬೇಕು. ದಟ್ ಈಸ್ ದ ಬೆಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇನ್ ದ ಮಾರ್ನಿಂಗ್ ರೂಟೀನ್. ಓಕೆ,
ಮಾರ್ನಿಂಗ್ ಎದ್ದ ಕೂಡಲೇ ಬಿಸಿ ನೀರು ಕುಡೀರಿ. ಬಿಸಿ ನೀರು ಕುಡಿದು ಬಿಸಿ ನೀರು ಕುಡಿಲೇಬೇಕು ಎಲ್ಲರೂ. ಯಾಕಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಮೆಲ್ಟ್ ಆಗುತ್ತೆ ಬಿಸಿನೀರು ಕುಡಿಯೋದ್ರಿಂದ. ಡೈಜೆಷನ್ ಪ್ರಾಬ್ಲಮ್ ರೆಡ್ಯೂಸ್ ಆಗುತ್ತೆ. ಸೊ ನಿಮ್ಮದು ಮೆಟಬಾಲಿಸಮ್ ರೇಟ್ ಇಂಪ್ರೂವ್ ಆಗುತ್ತೆ. ಓಕೆ, ಮೆಟಬಾಲಿಸಮ್ ರೇಟ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಎಲ್ಲನೂ ಕರೆಕ್ಟಾಗಿ ಡೈಜೆಸ್ಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಯಾವುದೊಂದು ಫಾಲೋ ಮಾಡಿದ್ದೀರಲ್ಲ, ಚೆನ್ನ ದಾಲ್ ಆ್ಯಂಡ್ ಇದು ಬಾದಾಮಿ, ಅದಾದಮೇಲೆ ಒಂದು ನೀವು ಆಫೀಸಿಗೆ ಹೊರಡೋ ಟೈಮಲ್ಲೂ ಆಗಬಹುದು, ಒಂದು 7 o'clock ಆಗೋವಾಗ ಏನು ಮಾಡಬೇಕು, ನೀವು ಬಾಳೆಹಣ್ಣು 2, ಅದರಲ್ಲಿ ನೇಂದ್ರ ಬಾಳೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಇಟ್ ವಿಲ್ ಗಿವ್ ಅ ಗುಡ್ ಹೆಲ್ತ್ ಫಾರ್ ಯು. ಓಕೆ, ಅದು ಶೀತ ಅಲ್ಲ, ಏನೂ ಅಲ್ಲ, ಅದನ್ನು ತಿನ್ಬಹುದು. ಹಾಗೆ ಕ್ಯಾವಂಡೀಸ್ ಅಂತ ಹೇಳ್ತೀವಿ ನಾವು, ನೀವು ಬ್ಯಾಂಗ್ಳೂರು ಆಚೆ ಎಲ್ಲ ಪಚ್ಚಬಾಳೆ ಅಂತ ಹೇಳ್ತೀರಲ್ವ, 2 ಪಚ್ಚಬಾಳೆ, ಹಾಗೆ 1 ಸ್ಪೂನ್ ಪೀನಟ್ ಬಟರ್, ಹಾಗೆ 3 ಇಲ್ಲಾಂದರೆ 2 ಖರ್ಜೂರ, ನಿಮಗೆ ಟೇಸ್ಟ್ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಹಾಗೆ ಹನಿ, ಆಯಿತಾ? ಹಾಕ್ಕೊಳ್ಳೋದ್ರಿಂದ ಹನಿ ಈಸ್ ಹೈ ಪ್ರೋಟೀನ್ ಥಿಂಗ್. ಓಕೆ, ಒನ್ಸ್ ಅಗೇನ್ ಹನಿ ನಿಮ್ಮದು ವೆಯ್ಟ್ ಲಾಸ್ ಜರ್ನಿಯಲ್ಲೂ ಬೇಕು. ಅದು ಕನ್ಸಂಪ್ಷನ್ ಯಾವ ಥರ ಇರುತ್ತಲ್ವ ಅದರ ಮೇಲೆ ಡಿಪೆಂಡ್. ನಾನು ಅದನ್ನು ನಿಮಗೆ ಆ ವಿಡಿಯೋದಲ್ಲೂ ತಿಳಿಸ್ತೀನಿ ಯಾವ ಥರ ಬೇಕು ಅಂತ ಹೇಳಿ. ಶುಗರ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದರೆ ಒಳ್ಳೆಯದು. 2 ವೆಯ್ಟ್ ಗೇಯ್ನ್ ಜರ್ನಿ ಇರಲಿ, ವೆಯ್ಟ್ ಲಾಸ್ ಜರ್ನಿ ಇರಲಿ, ಕಂಪ್ಲೀಟಾಗಿ ಶುಗರ್ ಅವಾಯ್ಡ್ ಮಾಡಿ. ಬಟ್ ವೆಯ್ಟ್ ಗೇಯ್ನಲ್ಲಿ ಶುಗರ್ ಮಸ್ಟ್ ಸ್ವಲ್ಪ ಬೇಕಾಗತ್ತೆ ಕ್ವಾಂಟಿಟಿಯಲ್ಲಿ, ತುಂಬ ತಿನ್ಲಿಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಓಕೆ, ಮತ್ತು ಇದಿಷ್ಟು ಐಟಮನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಬೇಕು. ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ. 1 ಗ್ಲಾಸ್ ಫುಲ್ ಫ್ಯಾಟ್ ಮಿಲ್ಕ್ ಇರಬೇಕು. ಆರೆಂಜ್ ಕಲರ್ ಶುಭಮ್ ಅಂತ ಬರುತ್ತಲ್ಲ, ದ್ಯಾಟ್ ಈಸ್ ಫುಲ್ ಫ್ಯಾಟ್ ಮಿಲ್ಕ್. ಓಕೆ, ಸೊ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಕ್ಲಿಯರಾಗಿ ಗ್ರೈಂಡ್ ಮಾಡಿ ನೀವು ಮಾರ್ನಿಂಗ್ ಕುಡಿಬೇಕು. ಇದು ಬ್ರೇಕ್ಫಾಸ್ಟ್ ಒಟ್ಟಿಗೂ ಕುಡಿದ್ರೂ ಆಗುತ್ತೆ. ಥಿಂಗ್, ನೀವು ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡೋವಂಥ ಐಟಮ್ ರೈಸ್ ಐಟಮ್ ಆಗಿರಬೇಕು. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ಓಕೆ, ರೈಸ್ ಐಟಮ್ ಅಂತಂದರೆ ಚಿತ್ರಾನ್ನ, ಪುಳಿಯೋಗರೆ, ಪುಲಾವ್ ಯಾವುದು ಆಗುತ್ತೆ ನೋಡಿ. ನಮ್ಮ ಕಾಡಿನ ರಾಜ ಬಂದರು, ನಮ್ಮ ಮನೆ ರಾಜ, ನಮ್ಮ ಬೆಕ್ಕು ಚಿಂಟು ಅಂತ ಹೇಳಿ. ತುಂಬ ಅಂದರೆ ತುಂಬಾ ಬುದ್ಧಿ ಇರೋ ಪ್ರಾಣಿ ಇದು. ಚಿಂಟು ನಂದು ಮಗಳದು ಫೇವ್ರೆಟ್ ಪೆಟ್ಟ, ಮಗಳದು ಹಾಗೆ ಅಮ್ಮಂದು. ಏನೋ ನೋಡಿದ್ದಾನೆ ಬ್ಯಾಕ್ ಸೈಡಲ್ಲಿ, ಅದಕ್ಕೆ ಓಡಿ ಬಂದ. ಇಟ್ಸ್ ಓಕೆ. ಅದೇ ಸೆಕೆಂಡ್ ಥಿಂಗ್ ಏನು ಅಂತಂದರೆ, ನೀವು ಬೆಳಿಗ್ಗೆ ತಗೊಳ್ಳೋವಂಥ ಸ್ನ್ಯಾಕ್ಸ್ ಯಾವತ್ತು ಪೂರಿ ಅದು ಇದು ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಮೇಯ್ನಾಗಿ ನೀವು ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಅಕ್ಕಿದು ವಸ್ತು ತಗೊಳ್ಳಿ. ಇಲ್ಲ ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿಗೆ ಮೊಸರು ಹಾಕಿ ತಿನ್ನಿ. ಅದರೊಟ್ಟಿಗೆ ಶುಗರ್ ಈಸ್ ಮಸ್ಟ್. ನಾನು ಹೇಳಿದ್ನಲ್ಲ, ಯಾಕಂತಂದರೆ ಶುಗರ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಅದೊಂದು ಟೇಸ್ಟು ಬರುತ್ತೆ. ವೆಯ್ಟ್ ಗೇನ್ ಆಗಲಿಕ್ಕೆ ಅದೊಂದು ಎಡಿಷನ್ ಥಿಂಗ್ ಆಗಿ ನಿಲ್ಲುತ್ತೆ. ಸುಮ್ಮನೆ ಚಬ್ಬಿ ಮಾಡ್ಕೊಳ್ಬೇಡಿ. ಬಾಡಿನ ನೀಟಾಗಿ ಒಂದು ಶೇಪಿಗೆ ಬರೋ ತನಕ ಇಟ್ಕೊಳ್ಳಿ. ಓಕೆ, ಅದಾದ ನಂತರ 4th ಥಿಂಗ್ ಏನು ಅಂತಂದರೆ, ನೀವು ಡೈಲಿ ಯಾವುದಾದ್ರೂ ಒಂದು ಮಿಲ್ಕ್ ಶೇಕ್ ಕುಡಿಬೇಕು. ಆ್ಯಪಲ್ ಮಿಲ್ಕ್ ಶೇಕ್ ಇರಲಿ ಅಥವಾ ಬನಾನಾ ಮಿಲ್ಕ್ ಶೇಕ್ ಇರಲಿ, ಯಾವುದೇ ಒಂದು ಮಿಲ್ಕ್ ಶೇಕನ್ನು ನೀವು ಕುಡಿಬಹುದು. ಅದು ನಿಮಗೆ ಒಂದು ಆ್ಯಡ್ ಆನ್ ಪಾಯಿಂಟ್, ಆಯಿತಾ? ಮತ್ತು ಒಂದು ಮೆಂತೆ ಮದ್ದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ, ಎಷ್ಟು ಜನ ನೀವು ನೋಡಿಲ್ಲ ನಾನು ಮೆಂತೆ ಮದ್ದು ಮಾಡಿದ್ದನ್ನು. ಅದನ್ನು ನೀವು ಹೋಗಿ ನಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ರೆಸಿಪಿನೂ ಹಾಕಿದ್ದೀನಿ. ಮಾಡಿಕೊಂಡು ಮನೇಲಿ ಇಟ್ಕೊಳ್ಳಿ. ನಿಮ್ಮದು ಏನಿದು ವೆಯ್ಟ್ ಗೇನ್ ಜರ್ನಿ ಇದೆಯಲ್ಲ, ಸೊ ಇದರೊಟ್ಟಿಗೆ ಅದನ್ನು ಆ್ಯಡ್ ಮಾಡಿ ಪ್ಲೀಸ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಯಾಕಂತಂದರೆ ನೀವು ಇದರಲ್ಲಿ ವೆಯ್ಟ್ ಗೇನ್ ಆಗಿಲ್ಲ ಅಂತಂದರೆ ನನಗೆ ನೀವು ಡೈರೆಕ್ಟಾಗಿ ಕಮೆಂಟ್ ಮಾಡಿ. ಐ ವಿಲ್ ಟೆಲ್ ವಾಟ್ ಯು ಡಿಡ್. ಅಂದರೆ ನೀವೇನಾದರೂ ಫಾಲ್ಟ್ ಮಾಡಿದರೆ ನಾನು ಅದರಲ್ಲಿ ಹೇಳ್ತೀನಿ. ನನಗೆ ಕಂಪ್ಲೀಟಾಗಿ ನೀವು ಹೇಳಿ, ಆಯಿತಾ? ಏನು ಪ್ರಾಬ್ಲಮ್ ಮಾಡ್ಕೊಂಡ್ರಿ, ಯಾಕೆ ವೆಯ್ಟ್ ಗೇನ್ ಆಗಿಲ್ಲ ಅಂತ ಹೇಳಿ. ನಾನು ನಿಮಗೆ ಕೊಡೋದು 2 ತಿಂಗಳು ಟೈಮು. ವೆಯ್ಟ್ ಗೇನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನನಗೆ ನೀವು ಮೆಸೇಜ್ ಹಾಕಬೇಕು. ನಿಮ್ಮ ತಂಗೀರಿರಲಿ, ನಿಮ್ಮ ಅಕ್ಕಂದ್ರಿರಲಿ, ಅಥವಾ ನಿಮ್ಮ ತಮ್ಮಂದ್ರಿರಲಿ, ಯಾರಾದರೂ ಅಂದರೆ ಕುಬ್ಜ ಜೀವ ಅಂತ ಹೇಳ್ತೀವಲ್ವ, ಸಪೂರ ಇರ್ತಾರೆ, ತುಂಬ ತೆಳ್ಳ ಇರ್ತಾರೆ, ಗಿಡ್ಡ ಇರ್ತಾರೆ, ತೆಳ್ಳ ಇರ್ತಾರೆ, ಅಂಥವರಿಗೆಲ್ಲ ತುಂಬಾ ಒಳ್ಳೆಯದಿದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಎಗ್ ಹಾಗೆ ತುಂಬ ಹೈ ಪ್ರೋಟೀನ್. ವಾರದಲ್ಲಿ 3 ದಿನ ಎಗ್ ತಿನ್ನಲೇಬೇಕು. ಮಂಡೇ, ವೆಡ್ನಸ್ಡೇ ಆ್ಯಂಡ್ ಸ್ಯಾಟರ್ಡೆ, ಆಯಿತಾ?
ಸೊ ನಿಮಗೆ ಯಾವ ಥರ ಆಗುತ್ತೆ ಆ ಥರ ತಿನ್ನಿ. ಬಟ್ ಈವ್ನಿಂಗ್ ನಂತರ ಎಗ್ ತಿನ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಈವ್ನಿಂಗ್ ನಂತರ ನಮ್ಮದು ಬಾಡಿ ಅಷ್ಟು ವರ್ಕಲ್ಲಿ ಇರೋದಿಲ್ಲ, ಅಂದರೆ ಎಕ್ಸಸೈಸಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಮ್ಮದು ಬಾಡಿಗೆ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಎಗ್ ಈಸ್ ನಾಟ್ ಅ ಗ್ಯಾಸ್ಟ್ರೈಟಿಸ್ ಐಟಮ್, ಬಟ್ ಏನು ಅಂತಂದರೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗೋದು ನಮ್ಮಿಂದ ನಾವೇ ಮಾಡ್ಕೊಳ್ಳೋಂಥದ್ದು ಒಂದು ಏನು ಹೇಳ್ತೀರಿ ಒಂದು ಪ್ರಾಬ್ಲಮ್ ಅದು. ಎಗ್ ತಿನ್ನಿ, ಎಗ್ ಮಾರ್ನಿಂಗ್ ಒಂದು ಮತ್ತು ಆಫ್ಟರ್ನೂನ್ ಒಂದು ತಿಂದರೆ ಬೆಟರ್. ಇಲ್ಲಾಂತಂದರೆ ಮಾರ್ನಿಂಗ್ 2 ಎಗ್ ತಿಂದು ಬಿಡಿ ನಿಮ್ಮ ಬ್ರೇಕ್ಫಾಸ್ಟ್ ಒಟ್ಟಿಗೆ, ಹೈ ಪ್ರೋಟೀನ್. ಆ್ಯಂಡ್ ವಾರದಲ್ಲಿ 2 ದಿನ ಸ್ವೀಟ್ ಪೊಟ್ಯಾಟೊ, ಅಂದರೆ ಗೆಣಸು ಅಂತ ಹೇಳ್ತೀವಿ ಅಲ್ವ ನಾವು ಕನ್ನಡದಲ್ಲಿ. ಸೊ ಸ್ವೀಟ್ ಪೊಟ್ಯಾಟೊ ಈಸ್ ಮಸ್ಟ್ ಇನ್ ಯುವರ್ ವೆಯ್ಟ್ ಗೇನ್ ಜರ್ನಿ. ಓಕೆ, ನಾನು ಯಾವುದೆಲ್ಲ ಫುಡ್ಡನ್ನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲನೂ ಈಚೆ ಸೈಡಿಂದ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಎಲ್ಲನೂ ನೋಡ್ಕೊಳ್ತಾ ಹೋಗಿ. ಹಾಗೆ ಆಲೂಗಡ್ಡೆ ಇದೆಯಲ್ವಾ, ಪೊಟ್ಯಾಟೊ, ದಟ್ ಈಸ್ ಆಲ್ಸೋ ಹೈ ಪ್ರೋಟೀನ್ ಥಿಂಗ್, ಅದು ಸಹ ತಿಂದರೆ ಒಳ್ಳೆಯದು. ಹಾಗೆ ಸ್ಪ್ರೌಟ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಂತಂದರೆ ಬೇಳೆ ಕಾಳು, ಇದರಿಂದನೂ ವೆಯ್ಟ್ ಗೇನ್ ಆಗುತ್ತೆ. ಮತ್ತು ಪನೀರ್ ಇರಲಿ, ಡೈರಿ ಫುಡ್ಸ್ ಇರಲಿ, ಲೈಕ್ ಹಾಲು, ಮೊಸರು, ಇದರಿಂದ ಎಲ್ಲನೂ ವೆಯ್ಟ್ ಗೇನ್ ಆಗುತ್ತೆ. ಆಯಿತಾ, ವೆಯ್ಟ್ ಗೇನ್ ಆಗಬೇಕಂತಂದರೆ ಡೈಲಿ ನಿಮ್ಮ ಫುಡ್ಡಲ್ಲಿ ನಿಮ್ಮದು ಏನು ಎಸೆನ್ಷಿಯಲ್ಸ್ ಇದೆ, ಲೈಕ್ ಡೈಲಿ ರುಟೀನ್ ಫುಡ್ ತಗೊಳ್ತಾ ಇದ್ದೀರಿ, ಅದರಲ್ಲಿ 1 ಗ್ಲಾಸ್ ಮೊಸರಂತೂ ಇರಲೇಬೇಕು. ಥಂಡಿ ಆಗೋರು ಬೇಕಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಬಟ್ ನಾರ್ಮಲಿ ನೀವು ಥಂಡಿ ಆಗ್ತದಂತಾದರೂ ನಾನು ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ದಿಸ್ ಈಸ್ ಅ ನೆಕ್ಸ್ಟ್ ಟಿಪ್. ಏನು ಅಂತಂದರೆ ನಿಮ್ಮದು ಫುಡ್ ಆದ ಮೇಲೆ ಎವ್ರಿ ಆಫ್ಟರ್ನೂನ್ಸ್ ಮೀಲ್, ಲಂಚ್ ಅಂತ ಹೇಳ್ತೀರಲ್ವ, ಸೊ ಅದು ಆದ ಕೂಡಲೇ ನೀವೇನು ಮಾಡಬೇಕು ಅಂತಂದರೆ 1 ಮುಷ್ಟಿಯಷ್ಟು, ನಿಮ್ಮ ಮುಷ್ಟಿಯಲ್ಲಿ ಎಷ್ಟು ಮುಷ್ಟಿ ಹಿಡಿತದೆ, ನಿಮ್ಮ ಮುಷ್ಟಿಯಲ್ಲಿ ಎಷ್ಟು ಮುಷ್ಟಿಯಷ್ಟು ಹಿಡಿತದೆ ನೋಡಿ, ಅಷ್ಟು ಮುಷ್ಟಿಯಷ್ಟು ನೆಲಗಡಲೆ ತಗೊಂಡು, ನೆಲಗಡಲೆ ನಾರ್ಮಲ್ ನೆಲಗಡಲೆ ಬರುತ್ತಲ್ಲ, ಅದನ್ನು ಸ್ವಲ್ಪ ಹುರ್ಕೊಳ್ಳಿ, ಅದನ್ನು ನೀವು ತಿನ್ನಬೇಕು. 1 ಮುಷ್ಟಿ ನೆಲಗಡಲೆ, ಅದು ತಿಂತಾ ಇರುವಾಗಲೇ 2 ಸ್ಪೂನಷ್ಟು 1 ಗ್ಲಾಸ್ ಆಗುವಷ್ಟು ಕರ್ಡ್ ವಿತ್ ಶುಗರ್. ಒನ್ಸ್ ಅಗೇನ್ ಶುಗರ್ ಬಂತು, ಬಿಕಾಸ್ ದಟ್ ಈಸ್ ಎಸೆನ್ಷಿಯಲ್, ಬೇಕು ನಮಗೆ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ. ಓಕೆ, ತುಂಬ ತಿನ್ಲಿಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ನೀವು ಎಷ್ಟು ತಿನ್ನಬೇಕು ಅಂತ ಅನಿಸುತ್ತೋ ಅಷ್ಟೇ ಹಾಕ್ಕೊಳ್ತೀನಿ. ನಿಮಗೆ ಸ್ವೀಟ್ ಇಷ್ಟ ಆಗದಿದ್ದರೆ ಸ್ವಲ್ಪನೇ ಹಾಕ್ಕೊಳ್ತೀನಿ, ಯಾಕಂತಂದರೆ ಅದು ಒಂದು ಸೈಡಲ್ಲಿ ಅದು ಬೂಸ್ಟಪ್ ಮಾಡ್ತಾ ಹೋಗ್ತದೆ, ಒಂದು ಸೈಡಲ್ಲಿ ನಿಮಗೆ ಅದು ಬೂಸ್ಟಪ್ ಮಾಡ್ತಾ ಹೋಗ್ತದೆ, ಗೊತ್ತಾಯ್ತಾ. ಸೊ ಹಾಗಾಗಿ ಶುಗರ್ ಮಸ್ಟ್ ಅಂತ ಹೇಳಿದ್ದೀನಿ ಕೆಲವು ಕಡೆ. ಮತ್ತು ರೆಡ್ ಮೀಟ್ 1 ವಾರದಲ್ಲಿ ಕಡಿಮೆ ಅಂತಂದರೂ 1 ಸತಿ, ಇಲ್ಲ ಅಂತಂದರೆ 2 ಸತಿ ರೆಡ್ ಮೀಟ್ ಅಂತಂದರೆ ಚಿಕನ್ನ ಅಥವಾ ಏನಾದರೂ ಮಾಂಸನ, ಮಟನ್, ಆ ಥರ ಯಾವುದಾದ್ರೂ ಒಂದು ತಿನ್ನಿ. ಮತ್ತು 1 ವಾರದಲ್ಲಿ 2 ದಿನ ಆದರೂ ಫಿಶ್ ತಿನ್ನಿ, ಬಿಕಾಸ್ ಫಿಶ್ ಕಂಟೈನ್ಸ್ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್. ಓಕೆ, ಸೊ ಅದರಿಂದ ಒಮೆಗಾ 3 ಇರೋದ್ರಿಂದ ಅದರಲ್ಲಿ ನಿಮಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ಫಿಶನ್ನು ಫ್ರೈ ಮಾಡ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಬಟ್ ಸ್ಟಿಲ್ ವೆಯ್ಟ್ ಗೇನ್ ಆಗಬೇಕಂತಂದರೆ ದೋಸ್ ಆರ್ ಆಲ್ ದ ಥಿಂಗ್ಸ್ ಆರ್ ಎಸೆನ್ಷಿಯಲ್. ತುಂಬಾ ನಮಗೆ ಕ್ವಿಟ್ ಮಾಡೋದು ಆಗೋದಿಲ್ಲ. ನೀವು ತಿನ್ನಬೇಕು ಯಾವುದು ಗೊತ್ತಾ, ಬೂತಾಯಿ ಮೀನು ಅಂತ ಹೇಳ್ತೀವಿ ನಾವಿಲ್ಲಿ, ಆ ಫಿಶ್ ತಿನ್ನಬೇಕು. ಫಿಶಲ್ಲಿ ಮತ್ತು ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳನ್ನು ಫುಲ್ ಫ್ಯಾಟ್ ಮಿಲ್ಕ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ, ಶುಭಮ್ ಮಿಲ್ಕ್, ಹಾಗೆ ಬೆಲ್ಲ, ಜಾಗ್ರಿ ಇದೆಯಲ್ವಾ, ಅದನ್ನು ಹಾಕ್ಕೊಳ್ಬೋದು. ಮತ್ತು ಒಂದು ಚೂರು ಏಲಕ್ಕಿ ಹಾಕ್ಕೊಳ್ಳಿ, ಅದು ಸ್ಮೆಲ್ಲಿಗೋಸ್ಕರ. ಅದನ್ನು ಡೈಲಿ ಅಂದರೆ ಕುಡಿಲಿಕ್ಕಾದರೆ ಕುಡೀರಿ, ಯಾಕಂದರೆ ಬನಾನಾ ಮಿಲ್ಕ್ ಶೇಕು ನೀವು ಕುಡಿತಾ ಇದ್ದೀರಾ ಇವಾಗ, ಅದರೊಟ್ಟಿಗೆ ಎಲ್ಲನೂ ತಿಂತಾ ಇದ್ದೀರಾ, ಲೈಕ್ ಬಾದಾಮ್ ತಿಂತಿದ್ದೀರಾ, ಎಲ್ಲನೂ ತಿಂತಿದ್ದೀರಾ, ಅದರೊಟ್ಟಿಗೆ ಕುಡಿಲಿಕ್ಕಾಗಿಲ್ಲ ಅಂತಂದರೆ ನೀವು ಏನು ಮಾಡಿ ಅಂತಂದರೆ ವೀಕ್ಲಿ 3 ಡೇಸ್ ಬನಾನಾ ಮಿಲ್ಕ್ ಶೇಕ್ ಸ್ಕಿಪ್ ಮಾಡಿ ಎಳ್ಳು ಜ್ಯೂಸ್ ಕುಡೀರಿ. ಓಕೆ, ಸೊ ಇದು ಒಂದು ಆ್ಯಡ್ ಆನ್ ನಾನು ನಿಮಗೆ ಮಾಡ್ತಿರೋ ಅಂಥದ್ದು. ಹಾಗೆ ನಿಮ್ಮದು ಯಾವುದು ನಿಮ್ಮದು ವೆಯ್ಟ್ ಗೇನ್ ಜರ್ನಿ ಇದೆಯಲ್ವಾ, ಅದರಲ್ಲಿ ಕಂಪ್ಲೀಟಾಗಿ ನೀವು ಹಾಲು, ಮೊಸರು, ಹಾಗೆ ಬೆಣ್ಣೆ, ಚೀಸ್, ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ನಾನ್ ವೆಜ್ ತಿನ್ನೋರಂತಾದರೆ ಒಂದು ಮೇಯ್ನ್ ನಾನು ನಿಮಗೆ ಹೇಳ್ತೀನಿ, ಮಯೋನೀಸ್ ಅಂತ ಬರುತ್ತಲ್ವ, ಅದನ್ನು ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಅದನ್ನು ಎಗ್ಗಲ್ಲಿ ನಿಮಗೆ ಗೊತ್ತಾಗ್ಬೋದು. ನಿಮಗೆ ಗೊತ್ತಿಲ್ಲ ಅಂತಂದರೆ ಕಸದವ್ರು ಬಂದರು. ಓಕೆ, ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ಒಂದು ದಿವಸ ಅದರದ್ದು ವ್ಲಾಗ್ ಮಾಡಿ ಹಾಕ್ತೀನಿ, ಯಾವ ಥರ ಮಯೋನೀಸ್ ಪ್ರಿಪೇರ್ ಮಾಡೋದು ಅಂತ. ನಾನ್ ವೆಜಿಟೇರಿಯನ್ಸ್ ಮಯೋನೀಸನ್ನು ಹಾಕಿ ನೀವು ಐಟಮ್ಸನ್ನು ಪ್ರಿಪೇರ್ ಮಾಡಿ, ಹಾಗೆ ನಿಮಗೆ ಬೇಕಾಗುವಂಥ ಫುಡ್ಡನ್ನು. ಹಾಗೆ ವೆಜಿಟೇರಿಯನ್ಸ್ ಯಾರಿದ್ದೀರಾ
ಅವರು ಗೋಡಂಬಿ ಬೀಜ ಬರುತ್ತಲ್ಲ, ಕ್ಯಾಶ್ಯೂ ನಟ್ ಅಂತ ಹೇಳ್ತೀರಾ, ಅದನ್ನು ಹಾಕಿ ಮಯೋನೈಸ್ ಮಾಡ್ಬೋದು. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಸೊ ಅದರೆಲ್ಲ ಫುಡ್ಡಿಂದ ನಿಮಗೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತದೆ. ಸೊ ಮೆಟಬಲಿಸಮ್ ರೇಟ್ ಇನ್ಕ್ರೀಸ್ ಆದರೆ ಮಾತ್ರ ಇದೆಲ್ಲ ಸಾಧ್ಯ ಆಗೋದು. 2 ತಿಂಗಳಷ್ಟೇ ಟೈಮ್ ನಿಮಗೆ. ನಾನು 2 ತಿಂಗಳೊಳಗಡೆ ನಾನು ಇಷ್ಟು ಹೇಳಿದ ಐಟಮ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ತಗೊಂಡ್ರೆ ಮಾತ್ರ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ. ದಟ್ ಈಸ್ ಶೋರ್ 100%. ನನ್ನ ಮೇಲೆ ನಂಬಿಕೆ ನಿಮಗಿರ್ಬೋದು, ಯಾಕಂತಂದರೆ ನಾನು ಹೇಳ್ತಾ ಇದ್ದೀನಲ್ವಾ, ಇದನ್ನು ನಾನು ಮಾಡಿದ್ದೀನಿ, ನಾನು ತಿಂದಿದ್ದೀನಿ. ಅದರ ನಂತರ 11th ನಂತರ ಮೀನ್ಸ್ ಫಸ್ಟ್ PUC ನಂತರ ನಂದು ವೆಯ್ಟ್ ಗೇನ್ ಆಗಿರೋದು. ಸೊ ಇವಾಗ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ, ಯಾಕಂತಂದರೆ ಆಫ್ಟರ್ 30 ಯಾವತ್ತು ಒಳ್ಳೆ ವೆಯ್ಟಲ್ಲಿ ಇರಬೇಕು, ಜಾಸ್ತಿ ಫ್ಯಾಟ್ ಇರಬಾರ್ದು ಬಾಡಿಯಲ್ಲಿ. ಸೊ ದ್ಯಾಟ್ ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ಅದು ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಹಾಗೆ ಈಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಂಡ್ ಬೋನ್ ಇದೆಯಲ್ಲ ಅದಕ್ಕೆ ತುಂಬ ಒಳ್ಳೆಯದು ಗೀ. ಹಾಗೆ ಆಯಿಲಿ ಫುಡ್ಡು, ಹಾಗೆ ಕೊಕೊನಟ್ ಆಯಿಲ್ ಆದರೆ ತಗೊಳ್ಳಿ. ತುಂಬ ಬೇರೆ ಬೇರೆ ಥರ ಆಯಿಲ್ ಬರುತ್ತೆ, ಸ್ವಲ್ಪ ನೋಡಿ ತಗೊಳ್ಳಿ ಆಯಿತಾ ಮಾರ್ಕೆಟಿಂದ. ಸ್ವಲ್ಪ ಸೊ ಮೆಂತೆ ಮದ್ದು ಎಸೆನ್ಷಿಯಲ್ ಫಾರ್ ಯುವರ್ ಎಂಟೈರ್ ಹೆಲ್ತ್. ಓಕೆ, ಎಲ್ಲ ವಸ್ತುನ ಫೈನಲ್ ಆಗಿ ನಾನು ಹೇಳ್ತಾ ಇರೋದು, ಎಷ್ಟೇ ನೀವು ಪ್ರಯತ್ನ ಪಡಿ, ನೀವು ಮಾಡುವಂಥ ವಸ್ತನ್ನು ಆಸೆ ಪಟ್ಟು ತಿನ್ನಬೇಕು. ಆಸೆ ಪಟ್ಟು ತಿಂದರೆ ಮಾತ್ರ ನಿಮ್ಮದು ವೆಯ್ಟ್ ಗೇನ್ ಆಗುತ್ತೆ. ಇದು ಶೋರ್. ಓಕೆ, ಆಸೆ ಪಟ್ಟು ತಿನ್ನಬೇಕು. ಅಯ್ಯೋ ನಮ್ಮ ಏನೋ ಮಾಡಿಕೊಡ್ತಾ ಇದ್ದಾರೆ, ನಾನೇನೋ ಮಾಡಿ ತಿಂತಾ ಇದ್ದೀನಿ, ಇದರಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಜಯಶ್ರೀ ಮ್ಯಾಮ್ ಹೇಳಿದ್ದಾರೆ ಫ್ರಮ್ ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್, ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವೆಯ್ಟ್ ಗೇನ್ ಆಗೇ ಆಗುತ್ತೆ, 101% ಆಗೇ ಆಗುತ್ತೆ ಆಯಿತಾ. ದಟ್ ನನಗೆ ಎಲ್ಲ ವಿಷಯದ ಬಗ್ಗೆನೂ ತುಂಬ ಅಲ್ಲ, ಸ್ವಲ್ಪ ಆದರೂ ನಾಲೆಜ್ ಇದೆ. ಅಂದರೆ ಹೆಲ್ತ್ ವಿಷಯದ ಬಗ್ಗೆ, ಹೇರ್ ವಿಷಯದ ಬಗ್ಗೆ, ಹಾಗೆ ನಮ್ಮದು ಪ್ರೆಗ್ನೆನ್ಸಿ ವಿಷಯದ ಬಗ್ಗೆ ಇರಲಿ, ಎಲ್ಲ ವಿಷಯದ ಬಗ್ಗೆನೂ ಇದೆ. ಮಕ್ಕಳದು ಮೆನೆಸ್ಟ್ರಲ್ ಪ್ರಾಬ್ಲಮ್ ಇರಲಿ, ಎಲ್ಲ ವಿಷಯದ ಬಗ್ಗೆ ಸ್ವಲ್ಪನಾದರೂ ನಾಲೆಜ್ ಇದೆ. ಅದನ್ನೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಮದು ರಿಕ್ವೆಸ್ಟ್ ಬಂದರೆ ಮಾತ್ರ ಅಲ್ವಾ ನನಗೂ ವಿಡಿಯೋ ಮಾಡಲಿಕ್ಕಾಗೋದು. ಸೊ ನಾನು ಮಾಡ್ತಾ ಹೋಗ್ತೇನೆ, ನಿಮ್ಮದು ರಿಕ್ವೆಸ್ಟ್ ಬರ್ತಾನೆ ಇರಲಿ ಅಂತ ಹೇಳ್ತಾ, ನಿಮ್ಮದು ವೆಯ್ಟ್ ಗೇನ್ ಜರ್ನಿನಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಯಾವ ಥರ ನಿಮಗೆ ನನ್ನಿಂದ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಅದೆಲ್ಲ ಟಿಪ್ಪನ್ನು ನಾನು ಫಾಲೋ ಮಾಡ್ತೀನಿ. ಎಷ್ಟು ಕಮೆಂಟ್ಸ್ ಬಂತು ಅಲ್ಲ, ನಾನು ಅಷ್ಟು ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ. ನೀವು ಇವಾಗಲೇ ಅಬ್ಸರ್ವ್ ಮಾಡ್ತಿರ್ಬೋದು ನಂದು ಕಮೆಂಟ್ಸಿಗೆ ರಿಪ್ಲೈ ಬರೋದನ್ನು. ಸೊ ಶ್ಯೂರ್ಲಿ ನಾನು ಮಾಡ್ತಾಯಿದ್ದೀನಿ. ಮ್ಯಾಮ್, ನೀವು ಯಾರೋ ಒಬ್ಬರು ನಂದು ಯೆಲ್ಲೋ ಕಲರ್ ಡ್ರೆಸ್ಸಿದ್ದು ಲಿಂಕ್ ಕೇಳಿದ್ರಿ, ಫಸ್ಟ್ ವ್ಲಾಗಿದ್ದು, ನಂದು ಇಂಟ್ರೊಡಕ್ಷನ್ ವ್ಲಾಗಿದ್ದು. ಸೊ ಆ ಲಿಂಕನ್ನು ನಿಮಗೆ ನಾನು ಶೇರ್ ಮಾಡಿದ್ದೀನಿ ಮ್ಯಾಮ್, ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮದು ವೆಯ್ಟ್ ಗೇನ್ ಜರ್ನಿನಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಯಾವ ಥರ ನಿಮಗೆ ನನ್ನಿಂದ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಅದೆಲ್ಲ ಟಿಪ್ಪನ್ನು ನಾನು ಫಾಲೋ ಮಾಡ್ತೀನಿ. ಎಷ್ಟು ಕಮೆಂಟ್ಸ್ ಬಂತು ಅಲ್ಲ, ನಾನು ಅಷ್ಟು ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ. ನೀವು ಇವಾಗಲೇ ಅಬ್ಸರ್ವ್ ಮಾಡ್ತಿರ್ಬೋದು ನಂದು ಕಮೆಂಟ್ಸಿಗೆ ರಿಪ್ಲೈ ಬರೋದನ್ನು. ಸೊ ಶ್ಯೂರ್ಲಿ ನಾನು ಮಾಡ್ತಾಯಿದ್ದೀನಿ. ಮ್ಯಾಮ್, ನೀವು ಯಾರೋ ಒಬ್ಬರು ನಂದು ಯೆಲ್ಲೋ ಕಲರ್ ಡ್ರೆಸ್ಸಿದ್ದು ಲಿಂಕ್ ಕೇಳಿದ್ರಿ, ಫಸ್ಟ್ ವ್ಲಾಗಿದ್ದು, ನಂದು ಇಂಟ್ರೊಡಕ್ಷನ್ ವ್ಲಾಗಿದ್ದು. ಸೊ ಆ ಲಿಂಕನ್ನು ನಿಮಗೆ ನಾನು ಶೇರ್ ಮಾಡಿದ್ದೀನಿ ಮ್ಯಾಮ್, ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಂದು ಹೆಲ್ತ್ ಅಷ್ಟು ಸರಿ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಪ್ರಾಬ್ಲಮಿಗೆ ಸಿಕ್ಕಾಕೊಂಡು ನಿಮ್ಮಿಂದ ಸ್ವಲ್ಪ ದಿನ ದೂರ ಉಳಿದೆ ನಾನು. ಬಟ್ ಸ್ಟಿಲ್ ಆದ್ರೂ ನಾನು ಇಂಡಿಪೆಂಡೆನ್ಸ್ ಡೇ ವ್ಲಾಗಲ್ಲಿ ಮತ್ತೆ ಬಂದಿದ್ದೆ. ಬಟ್ ದೊಡ್ಡ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಸಣ್ಣ ವ್ಲಾಗನ್ನು ನಾನು ನಿಮ್ಗೆ ಹಾಕಿದ್ದೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನಮ್ಮ ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗನ್ನು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರೋರು ಯಾವ ಥರ ಮೆಡಿಕೇಷನ್ಸ್ ತೊಗೊಳ್ಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಾನು ಡಾಕ್ಟರ್ ಅಲ್ಲ, ಬಟ್ ಐ ಆಮ್ ಹ್ಯಾವಿಂಗ್ ವಾಟ್ ಫಾರ್ಮಸಿ ಬ್ಯಾಕ್ಗ್ರೌಂಡ್, ದ್ಯಾಟ್ಸ್ ವಾಟ್ ಐ ಆಮ್ ಟೆಲಿಂಗ್ ವಿತ್ ಯು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ. ಇನ್ನು ಹಬ್ಬ ಎಲ್ಲ ಬರ್ತಾ ಇದೆ. ಸೊ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಾವು. ಓಕೆ, ಸೊ ಹೀಗೆ ಆರ್ಯಾಹಿ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಕಂಟಿನ್ಯೂ ಆಗಿ ವಿಡಿಯೋ ನೋಡಲೇಬೇಕು ಅಂತ ಹೇಳ್ತಾ ಇವತ್ತಿಗೆ ಈ ನನ್ನ ಚಂದದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್, ಲವ್ ಯು all, take care, bye bye.